ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೆ ಸವತ್ಕಡ ವಾಟರ್ಫಾಲ್ಸನ್ನು ತೋರಿಸೋನಿದ್ದೇನೆ. ಇದಕ್ಕೆ ಖೆಡ್ಗೆ ವಾಟರ್ಫಾಲ್ಸ್ಗಳ ಸಮೂಹ ಅಂತಲೂ ಕೂಡ ಕರೀತಾರೆ, ನಿತವಡೆ ವಾಟರ್ಫಾಲ್ಸ್ಗಳ ಸಮೂಹ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಒಂದೇ ಜಾಗದಲ್ಲಿ ಒಂದು ದೊಡ್ಡ ದಟ್ಟ ಕಾಡಿನ ಮಧ್ಯದಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 7 ಸುಂದರವಾದ ಜಲಪಾತಗಳು ನೋಡೋಕೆ ಸಿಗ್ತವೆ. ಲೈಕ್ ಸವತ್ಕಡ ವಾಟರ್ಫಾಲ್ಸ್, ಮಹಾಕಾಯ ವಾಟರ್ಫಾಲ್ಸ್, ಮಂಡಪಿಕಡ ವಾಟರ್ಫಾಲ್ಸ್, ಜಾಂಬುಳ್ಕಡ ವಾಟರ್ಫಾಲ್ಸ್, ಡುಕ್ಕರ್ಕಡ ವಾಟರ್ಫಾಲ್ಸ್, ಭೀಮಕಾಯ ವಾಟರ್ಫಾಲ್ಸ್, ಭಿವಾಶಿವಕೊಂಡ ವಾಟರ್ಫಾಲ್ಸ್. ಕೊನೆಯಲ್ಲಿ ನಿಮಗೊಂದು ಸುಂದರವಾಗಿರುವ ಸಾಗವಾನಿ ಕಾಡು ಕೂಡ ನೋಡೋಕ್ಕೆ ಸಿಗತ್ತೆ. ಬೇಗನೆ ನಮ್ಮ ಇವತ್ತಿನ ಟ್ರಾವೆಲ್ ಜರ್ನಿಯನ್ನು ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಸವತ್ಕಡ ವಾಟರ್ಫಾಲ್ಸ್ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಬುದರ್ಗಢ ತಾಲೂಕಿನ ಖೆಡ್ಗೆ, ದೋನ್ವಡೆ, ನಿತವಡೆ ಮತ್ತು ಎರಡಪ್ಪೆ ಈ 4 ಗ್ರಾಮಗಳ ಸರಹದ್ದಿನಲ್ಲಿದೆ. ಈ ವಾಟರ್ಫಾಲ್ಸ್ ನಮ್ಮ ಬೆಳಗಾವಿ ಸಿಟಿಯಿಂದ 88 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕೊಲ್ಹಾಪುರ ಜಿಲ್ಲೆಯ ಸಿಟಿಯಿಂದ ಕೇವಲ 72 ಕಿಲೋಮೀಟರ್ ದೂರದಲ್ಲಿದೆ. ಈ ವಾಟರ್ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡುವುದಕ್ಕಾಗಿ ಟೋಟಲ್ 2 ಎಂಟ್ರಿ ಗೇಟ್ಗಳಿವೆ. ನಂಬರ್ 1 ನಿತವಡೆ ಎಂಟ್ರಿ ಗೇಟ್, ನಂಬರ್ 2 ಖೆಡ್ಗೆ ಎಂಟ್ರಿ ಗೇಟ್. ಮೊದಲಿಗೆ ನಾನು ನಿಮಗೆ ನಿತವಡೆ ಎಂಟ್ರಿ ಗೇಟನ್ನು ತೋರಿಸುವೆ. ಸದ್ಯಕ್ಕೆ ನಾನೀಗ ನಿತವಡೆ ಎಂಟ್ರಿ ಗೇಟ್ನ ಮುಂದುಗಡೆನೇ ನಿಂತಿರುವೆ. ಸಪೋಸ್ ನೀವು ಇಲ್ಲಿಂದ ಸವತ್ಕಡ ವಾಟರ್ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಟೋಟಲ್ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಹೋಗಬೇಕಾಗತ್ತೆ. ಮತ್ತು ಒಳಗಡೆ ಚೆನ್ನಾಗಿರುವ ರಸ್ತೆ ಇಲ್ಲ, ಕೊಚ್ಚೆಯಿಂದ ತುಂಬಿದ ರಸ್ತೆ ಇದೆ, ಮಣ್ಣು ರಸ್ತೆ ಇದೆ. ನೀವೇನಾದರೂ ಫ್ಯಾಮಿಲಿಯ ಜೊತೆಗೆ ಬರ್ತಾಯಿದ್ರೆ, ಸಣ್ಣ ಮಕ್ಕಳ ಜೊತೆಗೆ ಬರ್ತಾಯಿದ್ರೆ ಇದು ನಿಮಗೆ ಸೇಫಾದ ದಾರಿಯಾಗಿಲ್ಲ. ನೀವು ಮಣ್ಣಿನಲ್ಲಿ, ಕೊಚ್ಚೆಯಲ್ಲಿ ಸ್ಕಿಡ್ ಬೀಳುವ ಚಾನ್ಸಸ್ ಹೆಚ್ಚಾಗಿದೆ. ಅದಕ್ಕಾಗಿ ನೀವು ಇದನ್ನು ಅವಾಯ್ಡ್ ಮಾಡಿ ಖೆಡ್ಗೆ ಎಂಟ್ರಿ ಗೇಟ್ದಿಂದ ಸವತ್ಕಡ ವಾಟರ್ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡಿ. ನಾನು ಕೂಡ ಇದನ್ನು ಅವಾಯ್ಡ್ ಮಾಡಿನೇ ಖೆಡ್ಗೆ ಎಂಟ್ರಿ ಗೇಟ್ಗೆ ಈಗ ಹೋಗ್ತಾ ಇರುವೆ. ಬನ್ನಿ. ಖೆಡ್ಗೆ ಊರಿನ ತನಕ ಹೋಗೋಕ್ಕೆ ನಿಮಗೆ ಒಳ್ಳೆಯ ರಸ್ತೆ ಸಿಗತ್ತೆ. 4 ಕಡೆ ನಿಮಗೆ ದಟ್ಟ ಕಾಡೆ ನೋಡೋಕ್ಕೆ ಸಿಗತ್ತೆ. ದಟ್ಟ ಕಾಡಿನ ಮಧ್ಯೆ ಈ ರೀತಿಯಾದ ಒಂದು ಸುಂದರ ರಸ್ತೆ ನಿಮ್ಮನ್ನು ಖೆಡ್ಗೆ ಊರಿನ ತನಕ ಕರ್ಕೊಂಬರುತ್ತೆ. ಖೆಡ್ಗೆ ಊರನ್ನು ದಾಟಿದ ನಂತರ ನಿಮಗೊಂದು ಸಣ್ಣ ರೈಟ್ ಟರ್ನನ್ನು ತಗೋಬೇಕಾಗತ್ತೆ. ಸೈನ್ ಬೋರ್ಡ್ಗಳನ್ನು ಹಾಕಿದ್ದಾರೆ ಮಧ್ಯ ಮಧ್ಯದಲ್ಲಿ, ಅವುಗಳನ್ನು ನೋಡಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಇಲ್ಲಪ್ಪ ಅಂತಂದರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನನ್ನು ಹಾಕಿ ಬರ್ಬೋದು ನೀವು. ಗೂಗಲ್ ಲೊಕೇಶನ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಇಲ್ಲಿಗೆ ಬರುವಾಗ ದಾರಿ ಮಧ್ಯದಲ್ಲಿ ನಿಮಗೆ ಸುಂದರವಾದ ಭತ್ತದ ಗದ್ದೆಗಳು ಮತ್ತು ಬ್ಯೂಟಿಫುಲ್ ಆದ ಎನ್ವೈರ್ಮೆಂಟ್ ನೋಡೋಕ್ಕೆ ಸಿಗತ್ತೆ. ಫೈನಲಿ ನಾನೀಗ ಖೆಡ್ಗೆ ಎಂಟ್ರೆನ್ಸ್ ಗೇಟ್ಗೆ ಬಂದು ತಲುಪಿರುವೆ. ನೀವು ನನ್ನ ಹಿಂದೆ ನೋಡ್ಬೋದು, ಇದೇ ಖೆಡ್ಗೆ ಎಂಟ್ರೆನ್ಸ್ ಗೇಟ್ ಆಗಿದೆ. ಸೊ ಇಲ್ಲಿಂದ ನೀವು ಸವತ್ಕಡ ವಾಟರ್ಫಾಲ್ಸನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಈ ಗೇಟಿನ ಮುಂಭಾಗದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ಗೆ ಸಿಕ್ಕಾಪಟ್ಟೆ ಜಾಗ ಇದೆ. ಇಲ್ಲಿ ನೀವು ನಿಮ್ಮ ಕಾರನ್ನು ಪಾರ್ಕಿಂಗ್ ಮಾಡಬಹುದು. ನೀವೇನಾದರೂ ವೀಕೆಂಡ್ ಮತ್ತು ಹಾಲಿಡೇಯಲ್ಲಿ ಬಂದರೆ ನಿಮಗಿಲ್ಲಿ ಗರಂ ಚಾಯ್ ಮತ್ತು ನಾಷ್ಟಾದ ಫೆಸಿಲಿಟಿ ಕೂಡ ಸಿಗತ್ತೆ. ಈಗ ಬೆಳಗ್ಗೆ ಟೈಮ್ 9 ಗಂಟೆ ಆಗಿದೆ. ಬನ್ನಿ ಈ ಸುಂದರವಾಗಿರುವ ವಾಟರ್ಫಾಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಸವತ್ಕಡ ವಾಟರ್ಫಾಲ್ಸನ್ನು ನೋಡುವುದಕ್ಕಾಗಿ ನಿಮಗೆ 20 ರೂಪಾಯಿ ಎಂಟ್ರಿ ಟಿಕೆಟನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ನ ದರ ಮತ್ತು ಫೈನ್ನ ದರಗಳ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಇಲ್ಲಿಗೆ ಬಂದುಬಿಟ್ಟು ಜನ ಏನಾದರೂ ನಿಸರ್ಗಕ್ಕೆ ಹಾನಿ ಮಾಡಿದರೆ, ಇಲ್ಲಿ ಪ್ರದೂಷಣನ ಮಾಡಿದರೆ ಅವರ ಮೇಲೆ ಫೈನನ್ನು ಕೂಡ ಹಾಕಲಾಗತ್ತೆ. ಇದರ ಪಕ್ಕದಲ್ಲೇ ಮತ್ತೊಂದು ಸೈನ್ ಬೋರ್ಡ್ ಇದೆ, ನೀವಿಲ್ಲಿ ಗಮನಿಸಬಹುದು. ಈ ಖೆಡ್ಗೆ ಎಂಟ್ರೆನ್ಸ್ ಪಾಯಿಂಟ್ದಿಂದ ಯಾವ ವಾಟರ್ಫಾಲ್ಸ್ ಎಷ್ಟು ದೂರದಲ್ಲಿದೆ, ಎಷ್ಟು ಮೀಟರ್ ದೂರದಲ್ಲಿದೆ ಅನ್ನೋದರ ಮಾಹಿತಿ ಕೂಡ ಇಲ್ಲಿದೆ. ಮಧ್ಯದಲ್ಲಿ ಈ ಥರನಾದ ಸೈನ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ನೋಡ್ತಾ ಹೋಗೋದಿದೆ ಅಷ್ಟೇ. ಒಳಗಡೆ ಟೂರಿಸ್ಟ್ಗಳಿಗೆ ನಡ್ಕೊಂಡು ಹೋಗುವುದಕ್ಕಾಗಿ ಒಳ್ಳೆ ಸ್ಟೆಪ್ಸ್ಗಳನ್ನು ಕೂಡ ಮಾಡಿದ್ದಾರೆ. ರೀಸೆಂಟಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ಕೊಲ್ಹಾಪುರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿನ ಲೋಕಲ್ ವಿಲೇಜ್ ಅಥಾರಿಟಿಯವರು ಇದನ್ನು ಜಂಟಿಯಾಗಿ ಡೆವಲಪ್ ಮಾಡಿದ್ದಾರೆ. ಇದಕ್ಕಾಗಿ ಇವರಿಗೊಂದು ಲೈಕನ್ನು ಕೊಡಿ. ಗೋರ್ಮೆಂಟ್ ಅಥಾರಿಟಿಗಳು, ಪೊಲಿಟಿಷಿಯನ್ಸ್ಗಳು ಕೆಲಸ ಮಾಡ್ತಿದ್ರೆ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾರೆ. ಆದರೆ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಜನ ಅಪ್ರಿಸಿಯೇಟ್ ಮಾಡಲ್ಲ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಅವರಿಗೆ ಲೈಕ್ ಕೊಟ್ಟು ಅಪ್ರಿಸಿಯೇಟ್ ಮಾಡೋಣ. ಇದೇ ರೀತಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರಲಿ ಅನ್ನೋದಕ್ಕೆ. ಮೊದಲಿಗೆ ನಾವು ಈ ಲಿಸ್ಟಿನ ಪ್ರಕಾರ
ಸವತ್ಕಡ ವಾಟರ್ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ದಾರಿ ಮಧ್ಯದಲ್ಲಿ ನಡ್ಕೊಂಡು ಹೋಗುವಾಗ ನಿಮಗೆ ಬಹಳಷ್ಟು ಸುಂದರವಾದ ಹೂಗಳು ಕೂಡ ನೋಡೋಕ್ಕೆ ಸಿಗ್ತವೆ. ಇಂಥ ಪ್ರದೇಶಗಳಲ್ಲಿ ನಡ್ಕೊಂಡು ಹೋಗುವಾಗ ಅಕ್ಕಪಕ್ಕ ನೋಡ್ಕೊಂಡು ಹೋಗಿ, ಅಲರ್ಟಾಗಿ ಹೋಗಿ, ಯಾಕಂದರೆ ಇಲ್ಲಿ ಬಹಳಷ್ಟು ಥರನಾದ ಹಾವುಗಳು ಕೂಡ ನೋಡೋಕ್ಕೆ ಸಿಗ್ತವೆ. ಎಸ್ಪೆಷಲಿ ಹೇಳಬೇಕಪ್ಪ ಅಂತಂದರೆ ಗ್ರೀನ್ ಪಿಟ್ ವೈಪರ್ಗಳು ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಕಂಡು ಬರ್ತವೆ. ಮೇಲಿನಿಂದ ಮಳೆ ಬೀಳ್ತಾ ಇದೆಯಲ್ಲ, ಅದಕ್ಕಾಗಿ ಇಲ್ಲಿಯೂ ಕೂಡ ಕೊಚ್ಚೆ ರಸ್ತೆ ರೆಡಿ ಆಗಿದೆ. ಇದೇ ನೋಡಿ ಸವತ್ಕಡ ವಾಟರ್ಫಾಲ್ಸ್. ನೀವು ಇದರ ಒಂದು ಸುಂದರವಾದ ವ್ಯೂವನ್ನು ಎಂಜಾಯ್ ಮಾಡಿ. ಸವತ್ಕಡ ವಾಟರ್ಫಾಲ್ಸ್ ಹೇಗನಿಸಿತು ಗೆಳೆಯರೆ ನಿಮಗೆ? ಈಗ ನಾವು ಭಿವಾ ಶಿವಕೊಂಡ ವಾಟರ್ಫಾಲ್ಸನ್ನು ನೋಡೋಣ ಬನ್ನಿ. ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ, ಅದಕ್ಕಾಗಿ ಸ್ವಲ್ಪ ಬೇಗನೆ ಓಡ್ತಾ ಹೋಗುವೆ. ಇಷ್ಟೊಂದು ಸ್ಟೆಪ್ಸ್ಗಳನ್ನು ನಾನೀಗ ಇಳಿದು ಬರ್ತಾ ಇರುವೆ. ಇಲ್ಲಿ ನಮಗೆ 1.5 ಕಿಲೋಮೀಟರ್ನ ಒಳಗಡೆ ಟೋಟಲ್ ಆಗಿ ಮಿಕ್ಕ 6 ವಾಟರ್ಫಾಲ್ಸ್ಗಳು ನೋಡೋಕ್ಕೆ ಸಿಗ್ತವೆ. ಇನ್ನೂ ದೊಡ್ಡ ಜರ್ನಿ ಇದೆ, ಹೋಗೋಣ. ಇಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ವಾಶ್ರೂಮ್ ಫೆಸಿಲಿಟಿಯನ್ನು ಕೂಡ ಮಾಡಲಾಗಿದೆ. ನೀವು ಇಲ್ಲಿಗೆ ಬಂದಾಗ ಇದನ್ನು ಬಳಸ್ಕೋಬೋದು. ರಿಯಲಿ ಇಲ್ಲಿನ ಪ್ರಶಾಸನ ತುಂಬಾ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಒಂದು ಲೈಕ್ ಅಂತೂ ಬರಲೇಬೇಕು. ವೆಲ್ಕಮ್ ಟು ಭಿವಾ ಶಿವಕೊಂಡ ವಾಟರ್ಫಾಲ್ಸ್. ನೀವು ಈ ವಾಟರ್ಫಾಲ್ಸ್ನ ಒಂದು ಸುಂದರ ವ್ಯೂವನ್ನು ಎಂಜಾಯ್ ಮಾಡಿ. ನಾನೀಗ ಮಹಾಕಾಯ ವಾಟರ್ಫಾಲ್ಸ್ಗೆ ಬಂದು ತಲುಪಿರುವೆ. ಇದು ತುಂಬಾ ಸುಂದರವಾದ ವಾಟರ್ಫಾಲ್ ಆಗಿದೆ. ಬನ್ನಿ ನಾನು ನಿಮಗೆ ತೋರಿಸುವೆ. ಸೊ ಇದನ್ನು ನೋಡುವುದಕ್ಕಾಗಿ ಒಂದು ಬ್ರಿಡ್ಜನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಇದೆ ಬ್ರಿಡ್ಜ್, ನೋಡ್ಬೋದು. ಇಲ್ಲಿದೆ ನೋಡಿ ಮಹಾಕಾಯ ವಾಟರ್ಫಾಲ್ಸ್. ಮಳೆ ಜಾಸ್ತಿ ಆಗಿಬಿಡ್ತಪ್ಪ ಅಂತಂದರೆ ಕೆಳಗಡೆ ಹೋಗೋಕ್ಕೆ ಬರಲ್ಲ. ಅದಕ್ಕಾಗಿ ಸೇಫಾಗಿ ಇದನ್ನು ನೋಡುವುದಕ್ಕಾಗಿ ಈ ಬ್ರಿಡ್ಜ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಸಿಕ್ಕಾಪಟ್ಟೆ ಮಳೆ ಆಯ್ತಪ್ಪ ಅಂತಂದರೆ ಇಲ್ಲಿಂದ ಕನೆಕ್ಟಿವಿಟಿ ಕೂಡ ಕಟ್ ಆಗುತ್ತೆ. ನಾವು ಕೂಡ ಅದರ ಹತ್ತಿರಕ್ಕೆ ಹೋಗಿ ನೋಡ್ಬೋದು. ಈಗ ಹತ್ತಿರಕ್ಕೆ ಹೋಗಿ ನೋಡೋಣ. ಮಹಾಕಾಯ ವಾಟರ್ಫಾಲ್ನ ಒಂದು ಬ್ಯೂಟಿಫುಲ್ ವ್ಯೂ ಈ ರೀತಿ ಇದೆ. ಎಂಜಾಯ್ ಮಾಡಿ. ಈಗ ನಾವು ಡುಕ್ಕರ್ಕಡ ವಾಟರ್ಫಾಲ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ.
ಇಲ್ಲಿ ಸ್ವಲ್ಪ ನಡೆಯೋದಿದೆ. एनर्जी लगता है भाई साहब इधर. ವೆಲ್ಕಮ್ ಟು ಡುಕ್ಕರ್ಕಡ ವಾಟರ್ ಫಾಲ್ಸ್. ನನ್ನಿಂದ ನಿಮಗೆ ಇನ್ನೊಂದು ಸುಂದರವಾದ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲ, ಇದೇ ಡುಕ್ಕರ್ಕಡ ವಾಟರ್ ಫಾಲ್ಸ್ ಆಗಿದೆ. ಇದರ ಒಂದು ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡಿ. ಗೆಳೆಯರೇ, ನಾನೀಗ ಭೀಮಕಾಯ ವಾಟರ್ ಫಾಲ್ಸ್ಗೆ ಬಂದು ತಲುಪಿರುವೆ. ಭೀಮಕಾಯ ವಾಟರ್ ಫಾಲ್ಸ್ನ ವ್ಯೂ ಈ ರೀತಿ ಇದೆ, ನೀವು ನೋಡ್ಬೋದು. ಸದ್ಯಕ್ಕೆ ಗೆಳೆಯರೇ, ಈ ಕಾಡಿನಲ್ಲಿ ತುಂಬಾ ಸುಂದರವಾದ ವಾತಾವರಣ ಕ್ರಿಯೇಟ್ ಆಗಿದೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮಗೆ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿಲ್ಲ, ಸೌಂಡ್ ಎಫೆಕ್ಟ್ಸ್ ಬೇಕಾಗಿಲ್ಲ. ನ್ಯಾಚುರಲ್ ಸೌಂಡನ್ನೇ ನೀವು ಎಂಜಾಯ್ ಮಾಡ್ಬೋದು. ಮೇಲ್ಗಡೆಯಿಂದ ತುಂತುರು ಮಳೆ ಬೀಳ್ತಾ ಇದೆ. ಇತ್ತ ಕಡೆ ನೀವು ನೋಡ್ಬೋದು, ಪರ್ವತಗಳಿಂದ ನೀರು ಹರಿದು ಬರ್ತಾ ಇದೆ. ಪಕ್ಷಿಗಳ ಕಲರವ ಕೇಳಿಸ್ತಾ ಇದೆ. ದೂರದಿಂದ ಪ್ರಾಣಿಗಳ ಕೂಗಾಟ ಕೂಡ ಕೇಳಿಸ್ತಾ ಇದೆ. ಇತ್ತ ಕಡೆ ಇದೆ ನೋಡಿ ಸುಂದರವಾದ ಜಾಂಬುಳ್ಕಡ ವಾಟರ್ ಫಾಲ್ಸ್. ನೀವು ಈ ವಾಟರ್ ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡಿ. ಗೆಳೆಯರೇ, ಇಲ್ಲಿ ತನಕ ನಾನು ನಿಮಗೆ 6 ವಾಟರ್ ಫಾಲ್ಸ್ಗಳನ್ನ ತೋರಿಸಿರುವೆ. ಈಗ ಕೊನೆಯದಾಗಿ ಒಂದೇ ಒಂದು ವಾಟರ್ ಫಾಲ್ಸ್ ಉಳಿದಿದೆ. ಅದ್ಯಾವುದಪ್ಪ ಅಂತಂದರೆ ಮಂಡಪಿ ಕಡ. ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಫೈನಲಿ ನಾನು ಮಂಡಪಿ ಕಡ ವಾಟರ್ ಫಾಲ್ಸ್ಗೆ ಬಂದು ತಲುಪಿರುವೆ. ನೀವು ನನ್ನ ಹಿಂದೆ ನೋಡಬಹುದು, ಇದೇ ಮಂಡಪಿ ಕಡ ವಾಟರ್ ಫಾಲ್ಸ್ ಆಗಿದೆ. ನೀವು ಈ ವಾಟರ್ ಫಾಲ್ಸ್ನ ಒಂದು ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡಿ. ಗೆಳೆಯರೇ, ನಾನು ನಿಮಗೆ ಖೆಡ್ಗೆ ನಿತವಾಡೆ ವಾಟರ್ ಫಾಲ್ ಸಿರೀಸ್ನ 7 ವಾಟರ್ ಫಾಲ್ಸ್ಗಳನ್ನು ಸಕ್ಸಸ್ಫುಲ್ಲಾಗಿ ತೋರಿಸಿರುವೆ. ಈ 7 ವಾಟರ್ ಫಾಲ್ಸ್ಗಳಲ್ಲಿ ನಿಮ್ಮ ಫೇವ್ರೇಟ್ ವಾಟರ್ ಫಾಲ್ಸ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಫೇವ್ರೇಟ್ ವಾಟರ್ ಫಾಲ್ಸ್ ಯಾವುದಪ್ಪ ಅಂತಂದರೆ ಮಹಾಕಾಯ ವಾಟರ್ ಫಾಲ್ಸ್. ಎಲ್ಲನೂ ಫೇವ್ರೇಟ್ ಆಗಿವೆ, ಬಟ್ ಅದೊಂದು ಸ್ವಲ್ಪ ಸ್ಪೆಷಲ್ ಅಂತ ನನಗನ್ನಿಸ್ತು. ನಿಮಗೆ ಯಾವ ವಾಟರ್ ಫಾಲ್ಸ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಜರ್ನಿ ಇಲ್ಲಿಗೆ ಮುಗಿದಿಲ್ಲ. ಇನ್ನೂ ನಾವು ಸಾಗವಾನಿ ಜಂಗಲನ್ನು ನೋಡೋದು ಬಾಕಿ ಇದೆ. ಅದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ.
ಗೆಳೆಯರೆ, ನೀವು ನಿಮ್ಮ ಸ್ಮಾರ್ಟ್ಫೋನ್ನಿಂದ ಸಿನಿಮ್ಯಾಟಿಕ್ ವಿಡಿಯೋಗಳನ್ನು ಶೂಟ್ ಮಾಡುವುದನ್ನು ಮತ್ತು ಎಡಿಟ್ ಮಾಡುವುದನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲಿರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಗೆಳೆಯರೆ, ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಒಂದು ವಾಶ್ರೂಮ್ ಪಾಯಿಂಟನ್ನು ತೋರಿಸಿದ್ನಲ್ಲ, ಅದರ ಪಕ್ಕ ಒಂದು ಬೋರ್ಡ್ ಇದೆ ನೋಡಿ. ಆ ಬೋರ್ಡ್ನಲ್ಲಿ ನೋಡಿ, ನಾವು ಮೇಲ್ಗಡೆಯಿಂದ ಕೆಳಗೆ ಎಂಟ್ರೆನ್ಸ್ ಗೇಟ್ದಿಂದ ಬಂದು ಆ 6 ವಾಟರ್ ಫಾಲ್ಸ್ಗಳನ್ನ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ. ಸೊ ಇಲ್ಲಿಂದ ಬಂದ ನಂತರ ಸ್ವಲ್ಪ ಈ ರೀತಿಯಾದ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ನಿಂದ ನಾವು ಮುಂದುಗಡೆ ಬಂದರೆ ಇದು ಸಾಗವಾನ್ ಜಂಗಲ್ಗೆ ಹೋಗುತ್ತೆ. ಈ ಸಾಗವಾನಿ ಜಂಗಲ್ನಲ್ಲಿ ನಿಮಗೆ ಬಹಳಷ್ಟು ಹಾವುಗಳು ನೋಡೋಕ್ಕೆ ಸಿಗ್ತವೆ. ಅದಕ್ಕಾಗಿ ಇಲ್ಲಿ ಅಲರ್ಟ್ ಆಗಿ ನಡಿಬೇಕಾಗತ್ತೆ. ಈಗ ಜಸ್ಟ್ ನನಗೊಂದು ಹಾವು ನೋಡೋಕ್ಕೆ ಸಿಕ್ಕಿತ್ತು, ಅದು ಈ ರೀತಿ ಇದೆ, ನೀವು ನೋಡಿ. ಸಾಗವಾನಿ ಜಂಗಲ್ನ ಒಂದು ಬ್ಯೂಟಿಫುಲ್ ವ್ಯೂ ಈ ರೀತಿ ಇದೆ, ಎಂಜಾಯ್ ಮಾಡಿ. ಸವತ್ಕಡ ವಾಟರ್ ಫಾಲ್ಸ್ಗೆ ಬರಲು ಬೆಸ್ಟ್ ಟೈಮ್ ಇದೆ ರೈನಿ ಸೀಸನ್. ಇಲ್ಲಿನ ಎಲ್ಲ ವಾಟರ್ ಫಾಲ್ಸ್ಗಳು ಕೂಡ ಮಳೆ ಮೇಲೇ ಡಿಪೆಂಡೆಂಟ್ ಆಗಿವೆ. ಮೇಲ್ಗಡೆಯಿಂದ ಮಳೆ ಸುರಿತಾ ಇದ್ದರೆ ಮಾತ್ರ ನಮಗಿಲ್ಲಿ ವಾಟರ್ ಫಾಲ್ಸ್ಗಳು ನೋಡೋಕ್ಕೆ ಸಿಗ್ತವೆ. ಅದಕ್ಕಾಗಿ ಇಲ್ಲಿಗೆ ಬರೋಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ಮಾನ್ಸೂನ್ ಮತ್ತು ರೈನಿ ಸೀಸನ್. ನೀವು ರೈನಿ ಸೀಸನ್ನಲ್ಲಿ ಇಲ್ಲಿ ಬಂದರೆ ನಿಮಗೆ ಬ್ಯೂಟಿಫುಲ್ ಆಗಿರುವ 7 ವಾಟರ್ ಫಾಲ್ಸ್ಗಳು ನೋಡೋಕ್ಕೆ ಸಿಗ್ತವೆ. ಒಂದು ವೇಳೆ ನಾವು ನಿತವಡೆ ಎಂಟ್ರೆನ್ಸ್ ಗೇಟ್ದಿಂದ ನಮ್ಮ ಟ್ರಾವೆಲ್ ಜರ್ನಿಯನ್ನು ಶುರು ಮಾಡಿದರೆ ಮೊದಲಿಗೆ ನಮಗೆ ಸಾಗವಾನ್ ಜಂಗಲ್ ಹತ್ತತ್ತೆ. ಆದರೆ ನಾವು ಖೇಡ್ಗೆ ಎಂಟ್ರೆನ್ಸ್ ಪಾಯಿಂಟ್ದಿಂದ ನಮ್ಮ ಟ್ರಾವೆಲ್ ಜರ್ನಿಯನ್ನು ಶುರು ಮಾಡಿದ್ವಿ. ಅದಕ್ಕಾಗಿ ನಮಗೆ ಸಾಗವಾನ್ ಜಂಗಲ್ ಕೊನೆಗೆ ಹತ್ತತ್ತೆ. ಮೊದಲಿಗೆ ನಮಗೆ ಸವತ್ಕಡ ವಾಟರ್ ಫಾಲ್ಸ್ ನೋಡೋಕ್ಕೆ ಸಿಕ್ಕಿತ್ತು. ಆದರೆ ಯಾರು ನಿತವಡೆ ಎಂಟ್ರೆನ್ಸ್ ಗೇಟ್ನಿಂದ ಬರ್ತಾರೋ ಅವರಿಗೆ ಸವತ್ಕಡ ವಾಟರ್ ಫಾಲ್ಸ್ ಕೊನೆಗೆ ನೋಡೋಕ್ಕೆ ಸಿಗುತ್ತೆ. ನಾವು ಖೇಡ್ಗೆ ಎಂಟ್ರೆನ್ಸ್ ಗೇಟ್ದಿಂದ ಸವತ್ಕಡ ವಾಟರ್ ಫಾಲ್ಸ್ ಮತ್ತು ಮಿಕ್ಕ 6 ವಾಟರ್ ಫಾಲ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ಈಗ ಕೊನೆಯ ಪಾಯಿಂಟಿಗೆ ಬಂದು ತಲುಪಿದ್ದೇವೆ. ಇಲ್ಲಿಗೆ ನನ್ನ ಇವತ್ತಿನ ಟ್ರಾವೆಲ್ ಜರ್ನಿ ಮುಗಿತಾ ಇದೆ. ಐ ಹೋಪ್ ನಿಮಗೆ ಈ ಟ್ರಾವೆಲ್ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ, ಮತ್ತು ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವೆ. ಥ್ಯಾಂಕ್ ಯು ಸೋ ಮಚ್.